ಯಾ ದೇವಿ ಸರ್ವಭೂತೇಷು ಮಾ ದೇವಿ ಸ್ಕಂದಮಾತರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ತಾರಕಾಸುರನ ಸಂಹರಿಸಲು ಸ್ಕಂದ ಜನನ ಪಡೆದಿದ್ದು ಅಂತ ನಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ತಾಯಿಯನ್ನು ನಾವು ಸ್ಕಂದ ಮಾತಾ ದೇವಿಯನ್ನಾಗಿ ನವರಾತ್ರಿಯ 5ನೇ ದಿನ ಪೂಜಿಸಲ್ಪಡ್ತೇವೆ. ಈಕೆಯ ವಾಹನ ಸಿಂಹ. ಉಗ್ರ ರೂಪದ ಸಿಂಹವಾಹಿನಿಯಾಗಿ ತಾಯಿ ಸಿಂಹದ ಮೇಲೆ ಕುಳಿತಿರ್ತಾಳೆ. ತಾಯಿಯ ಮಡಿಲಲ್ಲಿ ಕಂದ ಕಾರ್ತಿಕೇಯನು ಕೂಡ ಇರ್ತಾನೆ. ಈ ರೂಪದಲ್ಲಿ ನಾವು ಸ್ಕಂದ ಮಾತೆಯನ್ನು ಪೂಜಿಸಲ್ಪಡ್ತೇವೆ. ಈ ಪೂಜೆಯಿಂದ ನಮಗಾಗುವ ಪ್ರಯೋಜನಗಳೇನೆಂದರೆ, ದುಷ್ಟರ ಸಂಹಾರಕ್ಕಾಗಿ ತಾಯಿ ಜಗದೋದ್ಧಾರಕ್ಕಾಗಿ ನಮ್ಮನ್ನೆಲ್ಲ ಕಾಪಾಡಲು ಬರ್ತಿದ್ದಾಳೆ ಅನ್ನುವ ಮುನ್ಸೂಚಕವಾಗಿ ತಾಯಿಯನ್ನು ನಾವು ನೋಡಬಹುದು. ಈಕೆ ವಾಸಸ್ಥಳ ವಿಶುದ್ಧ ಚಕ್ರ ಅಂದರೆ ಥ್ರೋಟ್ ಚಕ್ರ ಅಂತ ಕೂಡ ಕರೀತಾರೆ. ಈಕೆಯನ್ನು ನಾವು ಪೂಜೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯ ಕಷ್ಟಗಳಿಂದ ನಿವಾರಣೆ ಆಗಿ ನಾವು ಕೇಳಿದ್ದೆಲ್ಲ ಕೊಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ಹೇಗೆ ನಮ್ಮಮ್ಮ ನಾವು ಕೇಳೋಕೆ ಮುಂಚೆನೇ ನಾವು ಬಯಸಿದ್ನೆಲ್ಲ ಕೊಡ್ತಾಳೋ, ಹಾಗೆ ತಾಯಿ ಜಗನ್ಮಾತೆ ಕೂಡ ನಾವು ಕೇಳೋಕೆ ಮುಂಚೆನೇ ನಮಗೆ ಬೇಕಾಗಿದ್ದನ್ನೆಲ್ಲ ಕೊಡ್ತಾಳೆ. ಓಂ ದೇವಿ ಸ್ಕಂದ ಮಾತಾ ದೇವೇ ನಮಃ.